ನಮ್ಮ ಮನೇಲಿ ಯಾರಿಗೆ ಆದರೂ ಒಡವೆ ತೊಗೋಬೇಕು ಅಂದರೆ ನಾವು ಬರೋದು ಮಂಡ್ಯದಲ್ಲಿರುವಂಥ ವರಲಕ್ಷ್ಮಿ ಜ್ಯುವೆಲ್ಲರ್ಸ್ ಕೊಡಿಯಾಲದವ್ರ ಅಂಗಡಿ ಅಂತಲೂ ಕೂಡ ಕರೀತಾರೆ. ಸೊ ಇವತ್ತು ಕೂಡ ಒಂದು ವಿಶೇಷವಾದ ಒಡವೆನ ತೊಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ಅಂದರೆ 1 ವೀಕ್ ಹಿಂದೆನೇ ಮಾಡಿಸಿ ಹಾಕಿದ್ದು, ಇವಾಗ ರೆಡಿಯಾಗಿದೆ, ತೊಗೊಂಡು ಹೋಗ್ತಾ ಇದ್ದೀವಿ. ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಸೊ ನಮ್ಮ ಅಮ್ಮನಿಗೋಸ್ಕರ ವಿಶೇಷವಾಗಿ ಒಂದು ಪುಟ್ಟದಾದಂಥ ಒಂದು ಒಡವೆನ ಮಾಡಿಸಿದ್ದೀನಿ ನಾನು. ಸೊ ಆ ಒಡವೆನ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನಾವು ಹೇಗೆ ಹೇಳಿದ್ದು ಹಾಗೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾತನ ಕಾಲದಿಂದಲೂ ನಾವು ಇಲ್ಲೇ ಒಡವೆಗಳನ್ನ ಹಾಕ್ತಾ ಇರೋದು. ನಮ್ಮ ಅಪ್ಪನ ಮದುವೆದು, ಅಪ್ಪ ಅಮ್ಮನ ಮದುವೆ ಒಡವೆಗಳು, ನನ್ನ ಮದುವೆ ಒಡವೆಗಳು, ತಮ್ಮನ ಮದುವೆ ಒಡವೆಗಳು ಪ್ರತಿಯೊಂದನ್ನು ನಾವಿಲ್ಲೇ ಪರ್ಚೇಸ್ ಮಾಡೋದು. ಸೊ ಒಂದು ವರ್ತನೆ ಅಂಗಡಿ ಅಂತ ಇರುತ್ತಲ್ಲ, ನಮಗೆ ಇದೇ ವರ್ತನೆ ಅಂಗಡಿ. ಸೊ ಏನು ಒಡವೆ ಅಂದರೆ, ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತಲ್ಲ, ಸೊ ಆ ಪೇಮೆಂಟಲ್ಲಿ ನಮ್ಮ ಅಮ್ಮನಿಗೆ ಒಂದು ಗಿಫ್ಟನ್ನು ಕೊಡಬೇಕಂದ್ಬಿಟ್ಟು ಅವ್ರದ್ದು ಒಂದು ಓಲೆ ಇತ್ತು ದೊಡ್ಡದು, ಅವರ ಮದುವೆ ಓಲೆ. ಅದಕ್ಕೆ ಡ್ರಾಪ್ಸ್ ಮಾಡಿಸಿದ್ದೀನಿ ನಾನು. ಸೊ ನನಗಂತೂ ತುಂಬಾ ಖುಷಿ ಇದೆ, ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅಮ್ಮ ಬರಲಿಲ್ಲ, ನಾನು ಅಪ್ಪ ಇಬ್ಬರೇ ಬಂದಿದ್ದೀವಿ. ಅಮ್ಮನಿಗೆ ಸರ್ಪ್ರೈಸಾಗಿ ತೋರಿಸ್ಬೇಕು. ಸೊ ಅಮ್ಮನ ರಿಯಾಕ್ಷನ್ ನೋಡಿ. ಧರ್ಮ ಕೊಡ್ತಿದ್ದಾಳೆ ನಿಮಗೆ. ಇಲ್ಲಿ ಸೊ ನನ್ನ ಯೂಟ್ಯೂಬ್ ಪೇಮೆಂಟ್ ವಿಡಿಯೋನ ಹಾಕಿದ್ದೆ ನಾನು. ತುಂಬ ಅಪ್ರಿಷಿಯೇಷನ್ ಬಂದಿದೆ, ಸುಮಾರು ಜನ ನನಗೆ ಕಂಗ್ರ್ಯಾಟ್ಸ್ ಹೇಳಿದ್ದೀರಾ. ಮತ್ತು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು 2 ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ. ಸೊ ಈಗ ನೋಡಿದ್ರಿ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಮ್ಮ ಅಮ್ಮನಿಗೆ ಒಂದು ಓಲೆನ ಮಾಡಿಸ್ಕೊಟ್ಟಿದ್ದೀನಿ. ಸೊ ಡಿಸೈನು ತೋರಿಸಿದ್ದೀನಿ ನಿಮಗೆ. ಏನು ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ಅದರಲ್ಲಿ ನಾನು ಎಷ್ಟು ಬಂದಿತ್ತು ಅಂತಲೂ ಫುಲ್ ರಿವೀಲ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಬಂದಿತ್ತು ಅಂತ ಒಂದು ಅಂದಾಜು ಮೇಲೆ ನಾನು ಹೇಳಿದ್ದೀನಿ. ಒಂದು 2 ಗ್ರಾಮ್ ಗೋಲ್ಡ್ನ, ಹೆಚ್ಚು ಕಮ್ಮಿ 2 ಗ್ರಾಮ್ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಡಿಸೈನು ತೋರಿಸಿದ್ದೀನಿ. ನಮ್ಮ ಅಮ್ಮಂಗೆ ತುಂಬ ದಿನದಿಂದ ಆಸೆ ಇತ್ತು ಆ ಥರದ್ದು ಓಲೆ ಮಾಡಿಸ್ಕೋಬೇಕು ಅಂತ. ಫುಲ್ ಓಲೆಗೆಲ್ಲ ದುಡ್ಡು ಹಾಕೋಕ್ಕಾಗಲಿಲ್ಲ. ನಂದು ಹಳೇದು 2 ಗ್ರಾಮ್ ಚಿನ್ನ ಇತ್ತು. ಸೊ ಅದನ್ನು ನಾನೇನು ಬಳಸ್ತಾ ಇರಲಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದನ್ನು ಕೊಟ್ಟು ನಾನು ಮೇಲೆ 15,000 ಆಯಿತು ಈ ಓಲೆನ ಮಾಡಿಸ್ಕೊಟ್ಟಿದ್ದೀನಿ. ಓಲೆ ಅಂದರೆ ಫುಲ್ ಓಲೆ ಎಲ್ಲ, ಅದು ನೋಡೋದಕ್ಕೆ ಮಾಮೂಲಿ ಫುಲ್ ಓಲೆ ಥರ ಕಾಣಿಸುತ್ತೆ, ಆದರೆ ಇದು ಓಲೆ ಹಳೇದು ಅಮ್ಮಂದು. ಅವ್ರ ಮದುವೆಲಿ ಮಾಡಿಸ್ಕೊಟ್ಟಿದ್ದು, ಅವರಪ್ಪ ಮಾಡಿಸ್ಕೊಟ್ಟಿದ್ದು ಓಲೆ ಇದು. ಇವತ್ತಿಗೂ ಹೊಸ ಓಲೆ ಥರನೇ ಇದೆ, 32 ವರ್ಷದ ಹಳೆ ಓಲೆ ಇದು. ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ, ಹೊಸದ್ರ ಥರ. ನಾನೀಗ ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಮಾಡಿಸ್ಕೊಟ್ಟಿದ್ದು ಡ್ರಾಪ್ಸ್. ಇದನ್ನು ಡ್ರಾಪ್ಸ್ ಅಂತ ಕರೀತಾರೆ, ಎಲ್ಲ ಗೊತ್ತಿರುತ್ತೆ. ಇದು ಹಳೆ ಡಿಸೈನ್ ಇದು, ಬಟ್ ಈಗ ಸ್ವಲ್ಪ ಟ್ರೆಂಡಿಂಗ್ ಆಗ್ತಾ ಇದೆ ಈ ಥರ ಡ್ರಾಪ್ಸ್ ಇದು. ಇದನ್ನು ಈಗ ನಾನು ನನ್ನ ಯೂಟ್ಯೂಬ್ ಪೇಮೆಂಟು ಮತ್ತು ನನ್ನ ಹಳೆ 2 ಗ್ರಾಮ್ ಚಿನ್ನ ಅದೆರಡನ್ನು ಸೇರಿಸಿ ಮಾಡಿಸ್ಕೊಟ್ಟಿರೋದು. ಸೊ ಇದು ಅಮ್ಮಂದು ಓಲೆ, ಅಮ್ಮನ ಮದುವೆಗೆ ನಮ್ಮ ತಾತ ಮಾಡಿಸ್ಕೊಟ್ಟಿರೋದು ಓಲೆ ಮತ್ತು ಜುಮ್ಕಿ. ಸೊ ಜುಮ್ಕಿ ಹಾಕ್ತಾಯಿಲ್ಲ, ಅವರು ನನಗೆ ಕೊಟ್ಬಿಟ್ಟಿದ್ದಾರೆ ನನ್ನ ಮದುವೆ ಟೈಮಲ್ಲಿ. ಇದು ನಾನು ಅದಕ್ಕೆ ಮ್ಯಾಚ್ ಆಗುವಂಗೆ ಮಾಡಿಸ್ಕೊಟ್ಟಿರುವಂಥ ಡ್ರಾಪ್ಸ್ ಇದು. ಸೊ ಈ ಥರ ಇದೆ, ಡಿಟ್ಯಾಚಬಲ್ ಇದು, ಈ ಥರ ಬರುತ್ತೆ ಡ್ರಾಪ್ಸು. ಸೊ ಇದೇನು ಹೊಸದಲ್ಲ, ಬಟ್ ಇವಾಗ ಎಲ್ಲ ಶುರು ಮಾಡಿದ್ದಾರೆ, ಹಳೆ ಡಿಸೈನೆಲ್ಲ ಟ್ರೆಂಡಿಂಗ್ ಆಗ್ತಾ ಇದೆಯಲ್ಲ ಆ ಥರ. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂದರೆ 4 ಗ್ರಾಮು 300 ಮಿಲಿ ಇದೆ ಇದು ಫುಲ್ಲು. ಇದು ಮುತ್ತು ಮತ್ತು ಈ ಅರಳು ಎಲ್ಲನೂ ಸೇರಿಸಿ 4 ಗ್ರಾಮು 300 ಮಿಲಿ ಇದೆ. ಸೊ ಇದರಲ್ಲಿ 2 ಗ್ರಾಮ್ ನಂದು ಹಳೆ ಚಿನ್ನ ಇತ್ತು. ಇನ್ನು ಮೇಲೆ ನಾನು 15,000 ಕೊಟ್ಟೆ. ಸೊ ಇಷ್ಟು ಏನು ಯೂಟ್ಯೂಬಿಂದ ಬಂದಿದ್ದಷ್ಟು ಚಿನ್ನಕ್ಕೆ ಆಗೋಯ್ತು. ಈಗ ನಿಮಗೆ ಗೊತ್ತು ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಚಿನ್ನ ಅಂತ. ಸೊ ಖುಷಿ ಇದೆ, ನನಗಂತೂ ತುಂಬ ಖುಷಿ ಇದೆ. ನನ್ನ ಅಮ್ಮನಿಗೆ ಏನು ಮಾಡಿಸ್ಕೊಟ್ಟಿರಲಿಲ್ಲ, ಬರೀ ಸೀರೆ ಅದು ಇದು ಅಂತ ಚಿಕ್ಕದಾಗಿ ಏನಾದರೂ ತೊಗೊಳ್ತಾ ಇದೆ ಅಷ್ಟೇ. ಬಟ್ ಈ ಸಲ ಈ ಥರ ಒಂದು ದೊಡ್ಡ ವಸ್ತುನೇ ತಗೊಳಂಗಾಯಿತು. ತುಂಬಾ ಖುಷಿ ಇದೆ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಕಾರಣ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡ್ತಾ ಇರ್ತೀನಿ. ಇನ್ನೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಅಮೌಂಟ್ ಶಾರ್ಟೇಜ್ ಆಯಿತು. ಸೊ ಹೋಪ್ ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಮಾಡಿ
ನಾನು ಹೇಳ್ತೀನಿ. ಮಾಡೋದಕ್ಕೆ ಮುಂಚೆ ಹೇಳೋದು ಬೇಡ, ಮಾಡಾದ್ಮೇಲೆ ಏನು ಎತ್ತ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾನು ನನ್ನ ಫಸ್ಟ್ ಯೂಟ್ಯೂಬಲ್ಲಿ ಪೇಮೆಂಟಲ್ಲಿ ಅಮ್ಮನಿಗೆ ಈ ಥರ ಒಂದು ಡ್ರಾಪ್ಸ್ ಮಾಡಿಸ್ಕೊಟ್ಟಿದ್ದೀನಿ. ಸೊ ಅಮ್ಮನಿಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಇದನ್ನು ಒಂದು ಫಂಕ್ಷನ್ಗೂ ಕೂಡ ವೇರ್ ಮಾಡಿದ್ದಾರೆ. ಸೊ ಅದನ್ನು ಹಾಕ್ತೀನಿ, ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದನ್ನು. ಸೊ ತುಂಬ ಖುಷಿಪಟ್ಟು, ನನಗಂತೂ ತುಂಬಾ ಖುಷಿ ಇದೆ. ನಮ್ಮ ಓನ್ ಸಂಪಾದನೆಯಲ್ಲಿ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ, ಅಮ್ಮನಿಗೆ ಅಥವಾ ಮಕ್ಕಳಿಗೆ ಏನಾದರೂ ಮಾಡ್ತೀವಲ್ಲ ಅದರಲ್ಲಿ ಸಿಗುವಂಥ ಖುಷಿ ಇನ್ನೆಲ್ಲೂ ಸಿಗೋದಿಲ್ಲ. ಸೊ ನಾವು ಎಷ್ಟೇ ಕಾಸ್ಟ್ಲಿ ಒಡವೆ ತಗೊಂಡ್ರು ನಮಗೆ ಅಷ್ಟು ಖುಷಿ ಆಗೋದಿಲ್ಲ. ಏನೋ ನಮ್ಮ ಒಂದು ಅಲ್ಪ ಸ್ವಲ್ಪ ಸಂಪಾದನೆ, ನಾವೇ ದುಡ್ದಂಥ ಸಂಪಾದನೆಯಲ್ಲಿ ಈ ಥರ ಏನೋ ಒಂದು ಗಿಫ್ಟ್ ಕೊಡ್ತೀವಿ ಅಂದರೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಸಪೋರ್ಟಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು, ಫಸ್ಟ್ ಯೂಟ್ಯೂಬ್ ಪೇಮೆಂಟು. ಸೊ ಈಗ ಡಾಲರ್ಸ್ ಕಲೆಕ್ಟ್ ಆಗ್ತಾ ಇದೆ, ಮತ್ತೆ $100 ಆಗಬೇಕು, ಮತ್ತೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ಸೊ ಬರ್ತಾನೆ ಇರುತ್ತೆ. ವಿಡಿಯೋಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ನನ್ನ ಹೆಲ್ತ್ ಇಶ್ಯೂಸಿಂದ, ಬಟ್ ವಿಡಿಯೋ ನಿಲ್ಲಿಸೋದಿಲ್ಲ ಯಾವುದೇ ಕಾರಣಕ್ಕೂ. ಒಳ್ಳೊಳ್ಳೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಓಲೆನ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಿವಿ ತುಂಬ ಕುತ್ಕೋತಾ ಇತ್ತು. ದೊಡ್ಡ ಓಲೆ, ದೊಡ್ಡ ಡಿಸೈನ್ ಥರ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು. ಅಮ್ಮನಿಗೂ ತುಂಬ ಖುಷಿ ಆಯಿತು, ನನಗೂ ಕೂಡ ಡಬಲ್ ಖುಷಿ ಆಯಿತು ಅವ್ರಿಗಿಂತ ಹೆಚ್ಚಾಗಿ. ಇನ್ನು ಮನೆಯವರೆಲ್ಲ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಮದುವೆ ರಿಸೆಪ್ಷನ್ ಇದೆ. ಯಾರ ಮದುವೆ ಅಂದರೆ ನನ್ನ ತಮ್ಮನ ಫ್ರೆಂಡ್ ಮದುವೆ. ಸೊ ಕ್ಲೋಸ್ ಫ್ರೆಂಡ್ ಮತ್ತು ನಮ್ಮ ಮನೆಯವರೆಲ್ರಿಗೂ ಅವ್ರ ಮನೆಯವರು ತುಂಬ ಪರಿಚಯ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅವ್ರ ಮದುವೆ ಆಗ್ತಾಯಿದ್ದ ಚೌಟ್ರಿ ನನಗಂತೂ ತುಂಬಾ ಸ್ಪೆಷಲ್. ಈ ಚೌಟ್ರಿ ಏನಕ್ಕೆ ಅಂದರೆ ನಮ್ಮ ಮದುವೆ ಕೂಡ ಇದೇ ಚೌಟ್ರಿಲಾಗಿದ್ದು. ಸೊ ಮದ್ದೂರಲ್ಲಿರುವಂತಹ ಬಾಲಾಜಿ ಕನ್ವೆನ್ಷನ್ ಹಾಲ್, ನನ್ನ ಮದುವೆ ಕೂಡ ಇಲ್ಲೇ ಆಗಿದ್ದು. ಸೊ ಹಾಗಾಗಿ ನನ್ನ ಮದುವೆ ಆದಮೇಲೆ ನಾನು ಯಾರ ಮದುವೆಗೂ ಬಂದೇ ಇರಲಿಲ್ಲ ಇಲ್ಲಿಗೆ. ಒಂಥರ ಸಖತ್ ಖುಷಿ ಆಗ್ತಾಯಿತ್ತು. 5 ವರ್ಷದ ಹಿಂದಿನ ನೆನಪೆಲ್ಲ ಬರ್ತಾಯಿತ್ತು, ನಮ್ಮ ಮದುವೆ ದಿನ ಏನೇನು ಆಗ್ತಾಯಿತ್ತು ಅಂತೆಲ್ಲ. ಸೊ ಈಗ ಬರ್ತಾ ಇದ್ದಂಗೆ ಸೂಪರಾಗಿರುವಂಥ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಸ್ವಲ್ಪ ಮಳೆ ಇರೋ ಕಾರಣ ಒಂಚೂರು ಗಜಿಬಿಜಿ ಆಯಿತು, ಬಟ್ ಸ್ಟಿಲ್ ಓಕೆ. ರಿಸೆಪ್ಷನಾಗಿ ನಿಲ್ಲಿಸಿದ್ದಾರೆ. ಸೊ ನಾವು ಹೋಗ್ಬೇಕೀಗ. ಮಳೆ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು. ತುಂಬ ರಶ್ ಇತ್ತು ಚೌಟ್ರಿ. ಸೊ ಹಾಗಾಗಿ ಸ್ಟೇಜ್ ಮೇಲೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಾನಂತೂ ಚೌಟ್ರಿನ ನೋಡ್ತಾನೆ ಇದ್ದೆ. ನಮ್ಮ ಮದುವೆ ಆಗಿದೆ 5 ವರ್ಷದ ಹಿಂದೆ ಹೇಗಿತ್ತು, ಈಗ ಏನೇನು ಚೇಂಜಸ್ ಮಾಡಿದ್ದಾರೆ. ಸೊ ಅವತ್ತೊಂದು ದಿನ ಎಲ್ಲನೂ ಮೆಲ್ಕಾಗ್ತಾ ಇದ್ದೆ. ಸಖತ್ತು ಖುಷಿ ಆಯಿತು, ಎಂಜಾಯ್ ಮಾಡ್ತಾಯಿದ್ದೆ ನಾನು. ಇವ್ರು ಹೋದ್ರೆ ಸೈಡಲ್ಲಿ ಇಲ್ಲೇ ಹಿಡಿಬೋದು. ಸೊ ನಮ್ಮಮ್ಮ ಓಲೆ ಹಾಕೋ ಬಂದಿದ್ದರು. ಚೆನ್ನಾಗಿ ಕಾಣಿಸ್ತಾ ಇತ್ತು, ರಿಚ್ಚಾಗಿ ಕಾಣಿಸ್ತಾ ಇತ್ತು. ಮದುವೆ ಫಂಕ್ಷನ್ಗಳಿಗೆ ದೊಡ್ಡ ದೊಡ್ಡ ಸೀರೆಗಳು ಹಾಕೊಂಡಾಗ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಮದುವೆಗಳಲ್ಲಿ 2 ಇವೆಂಟು. ಅಂದರೆ ನಾವು ಬೇರೆಯವ್ರ ಮದುವೆಗಳಿಗೆ ಹೋದಾಗ ಒಂದು ಫೋಟೋ ತೆಗ್ಸ್ಕೋಬೇಕು, ಇನ್ನೊಂದು ಊಟಕ್ಕೆ ಬರಬೇಕು. ಸೊ ಗಿಫ್ಟ್ ಕೊಟ್ಟು ಫೋಟೋ ತೆಗ್ಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನುಗ್ಗಿದ್ದು ಅಡುಗೆ ಮನೆಗೆ. ಸೊ ಡೈನಿಂಗ್ ಹಾಲಿಗೆ ಒಳ್ಳೊಳ್ಳೆ ವೆರೈಟಿ ಅಡುಗೆ ಮಾಡಿಸಿದ್ರು. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿ ಏನೇನು ಸೇರುತ್ತೋ ಅದನ್ನು ಒಂಚೂರೂ ಬಿಡಲಿಲ್ಲ. ಏನು ಬೇಕೋ ಅಷ್ಟು ಮಾತ್ರ ಆಗಿಸ್ಕೊಂಡು ನೀಟಾಗಿ ಊಟ ಮಾಡಿದೋ. ಸೊ ನನ್ನ ಮಗಳು ಅಷ್ಟೇ ಜಾಮೂನ್ ಮಾಡಿದರು. ಸೊ ಹಾಗಾಗಿ ಜಾಮೂನ್ ತಿಂತಾಯಿದ್ದಾಳೆ. ಅವಳಿಗೆ ಸ್ವೀಟ್ ಹೋಗೋದೇ ಇಲ್ಲ, ಜಾಮೂನ್ ಮಾತ್ರ ಹೋಗೋದು. ಇನ್ನು ನನ್ನ ಫೇವ್ರೇಟ್ ಗೋಬಿ ಮಾಡಿದರು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆಲ್ಲ ತಿಂದು, ಪ್ರತಿಯೊಂದು ತಿಂದು ಎಲೆನೆಲ್ಲ ನೀಟಾಗಿ ಖಾಲಿ ಮಾಡಿದ್ದೆ ನಾನು. ಸೊ ನನ್ನ ಮಗಳು ಅಷ್ಟೇ ಏನು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊತಾ ಇದ್ಲು.
ಬೇಡ ಅನ್ಸಿದ್ನ ಅವ್ರಿಗೆ ಹೇಳ್ಬಿಡ್ತಿದ್ರು, ಬೇಡ ಬೇಡ ಹಾಕಬೇಡಿ ಅಂತ. ಸೊ ನಾವು ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಬೇಡ ಅನ್ನೋದನ್ನ ಬೇಡ ಅನ್ಸಿದ್ನ ಬೇಡ ಅಂತ ಹೇಳ್ತೀವಿ ಅಷ್ಟೇ. ಸುಮ್ಮನೆ ಎಲ್ಲನೂ ಹಾಕ್ಸ್ಕೊಂಡು ಎಲೆ ಮೇಲೆ ಇರುತ್ತೆ ಎಲ್ಲನೂ. ಕೆಲವ್ರು ಹಾಗೆ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ. ಮದುವೆ ಅಂದರೆ ತುಂಬ ಖರ್ಚಾಗದೆ ಈ ಊಟದ ವಿಚಾರದಲ್ಲಿ. ಸೊ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ತಿಂದು ಮುಗಿಸೋಣ. ಸೊ ಇನ್ನು ಊಟ ಮುಗಿಸಿ ಬರ್ತಾ ಇದ್ದಂಗೆ ನಮಗೆ ಪಾನಿಪುರಿ, ಐಸ್ ಕ್ರೀಮ್ ಎಲ್ಲ ಬೀಡ ಪ್ರತಿಯೊಂದು ಸ್ಟಾಲ್ ಇತ್ತು. ಸೊ ನಾವಂತೂ ಗೋಲ್ಗಪ್ಪ ಚೆನ್ನಾಗಿ ತಿಂದು, ಊಟ ಆಗಿದ್ರೂ ಕೂಡ ಗೋಲ್ಗಪ್ಪನ ಒಂದು 3-4 ಗೋಲ್ಗಪ್ಪನೇ ತಿಂದಿದ್ದೀವಿ ಎಲ್ಲರೂ. ನಾನು, ನನ್ನ ತಮ್ಮನ ಹೆಂಡತಿ, ನಮ್ಮ ಪಾಪು ಪ್ರತಿಯೊಬ್ಬರು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ ಗೋಲ್ಗಪ್ಪನ. ಮಳೆ ಮತ್ತೆ ಶುರುವಾಯಿತು. ಸೊ ಇನ್ನೇನೋ ಹೊರಡಬೇಕು, ಮಳೆ ಶುರುವಾಗ್ತಾಯಿತ್ತು. ಎಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ಮಳೆಯಲ್ಲೇ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೋ. ಪಾಪನೂ ಅಷ್ಟೇ ಮಳೆನ ಸಖತ್ ಎಂಜಾಯ್ ಮಾಡ್ತಾಯಿದ್ಲ ಅವಳು. ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು ನಾವು. ಬರ್ತಾನೆ ಇನ್ನೇನು ಮಾಡೋಣ, ಮುಗೀತಲ್ಲ. ಸೊ ಇನ್ನು ಮಳೆ ಕಡಿಮೆ ಆಗೋ ಮಾತೇ ಇಲ್ಲ, ಇನ್ನೂ ಜೋರಾಗ್ತಾಯಿತ್ತು. ಸೊ ನನ್ನ ತಮ್ಮ ಕಾರ್ ತರಕ್ಕೆ ಹೋಗಿದ್ದ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಮಳೆಯಲ್ಲೇ ನೆನೀತಾ ಇದ್ದೋ ಬಿಡಿ. ಬಟ್ ನನಗಂತೂ ನನ್ನ ಮದುವೆಯಾಗಿದ್ದ ಚೌಟ್ರಿ ನೋಡಿ ಮತ್ತೆ ಖುಷಿ ಅನ್ನಿಸ್ತು. ಸೊ ಇವತ್ತಿನ ದಿನ ಈ ಫಂಕ್ಷನ್ ತುಂಬ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಸೊ ನೋಡಿದ್ರಲ್ಲ ಬಂಧುಗಳೇ, ಇವತ್ತಿನ ವಿಡಿಯೋ ಇಷ್ಟು. ಸೊ ಇದು ಒಂದು ಖುಷಿ ವಿಚಾರನೇ ಅಂತ ಹೇಳ್ಬೋದು. ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು, ಮತ್ತು ಈ ಡಿಸೈನ್ ಎಲ್ಲ ತೋರಿಸ್ಬೇಕು ಅನ್ನಿಸ್ತು. ಸೊ ಆ ಕಾರಣ ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಬಂಧುಗಳೇ. ಅಲ್ಲಿವರೆಗೂ ಇದೆಲ್ಲದಕ್ಕಿಂತ ತುಂಬಾ ಮುಖ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.